ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ಬಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ಹೋಗಿ 1 ವರ್ಷದ ಮೇಲೆ ಆಗ್ಬಿಟ್ಟೈತೆ ಮನೆ ದೇವ್ರಿಗೆ. ಆಫ್ಟರ್ ಲಾಂಗ್ ಟೈಮ್ ನಾನು, ಕಿಶು, ನಿಹಾಲು 3 ಜನ ಹೋಗ್ತಾ ಇದ್ದೀವಿ. ಕಿಶು ಅಂದರೆ ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪನ ಮಗ. ನಾನು ಅಣ್ಣ ಅಂತ ಕರೆಯಲ್ಲ, ಕಿಶು ಅಂತಲೇ ಕರೆಯೋದು. ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಹೋಗಬೇಕು. ಅದು ಆ ದೇವಸ್ಥಾನ ಬಂದು ದುರ್ಗಾ ಬಿಟ್ಟು ಆಚೆ, ಅದು ರಾಮನಗರನೋ ಚನ್ನಪಟ್ಟಣಕ್ಕೆ ಸೇರುತ್ತಂತ ಗೊತ್ತಿಲ್ಲ. ಅಲ್ಲಿ ದುರ್ಗಾ ಬಿಟ್ಟು ಆ ಕಡೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಟಿಫನ್ ಕೂಡ ಮಾಡಿಲ್ಲ. ಅಪ್ಪಂಗೆ ರೊಟ್ಟಿ ಹಾಕ್ತೆ. ನನಗೇನು ತಿನ್ನೋ ಮೂಡಿಲ್ಲ. ಬೆಳಗ್ಗೆ ಎದ್ದನ್ನ ನೀರು ಬಿಟ್ಟಿದ್ರು, ನೀರು ಹಿಡ್ದೆ ಸ್ನಾನ ಮಾಡಿಕೊಂಡು ಇವಾಗ ದೀಪ ಹಚ್ಬೇಕು. ದೀಪ ಹಚ್ಚೋದೊಂದು ಬಾಕಿ. ಹಬ್ಬಕ್ಕೆ ತಿಂಡಿ ಬೇರೆ ಮಾಡ್ತಾಯಿದ್ದಾವೆ. ಇವನು ಹೋಗೋಣ ಅಂದಲ್ಲ, ಇನ್ನೇನು ಮತ್ತೆ ನಾನು ಹೋಗಿರ್ಲಿಲ್ವಲ್ಲ, ಅದಕ್ಕೆ ಅವನ ಜೊತೆ ಹೋಗ್ಬಿಡೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್. ಯಾರೇ ಚಕ್ಲಿ ಹಂಗೆ ಕಜ್ಜಾಯ ಸಿಹಿಸಿರೋದು ನನಗೆ, ನಾನು ತಿನ್ನೋಕ್ಕೆ ನಂಗೆ ಸೀದೋಗಿರೋದು ಅಂದರೆ ಇಷ್ಟ. ಸಿಕ್ಕಿನ ಉಂಡೆ, ಕಜ್ಜಿಕಾಯಿ, ಪೂರಿ ಆಗೈತೆ. ಇನ್ನು ರವೆ ಉಂಡೆ, ನಿಪ್ಪಟ್ಟು, ಕೋಡ್ಬಳೆ ಮಾಡಬೇಕು. ಸ್ವಲ್ಪನೇ ಮಾಡಿರೋದು. ಅಂದರೆ ನಾವೀ ಹಬ್ಬದಲ್ಲಿ ಏನು ಮಾಡ್ತಿರ್ಲಿಲ್ಲ. ನಮ್ಮ ದೊಡ್ಡಮ್ಮ ಬೊಮ್ಮನಳ್ಳಿ ಅವ್ರು ಮಾಡ್ತಿದ್ರು, ಅಲ್ಲಿಂದ ತೊಗೊಂಡು ಇಕ್ತಿದ್ದು. ಆದರೆ ಈ ಸತಿ ನಮ್ಮ ಮೇಘ ಮಾಡ್ಕೊಡಿ ಅಂತ ಅವಳು ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು, ಅವಳಿಗೋಸ್ಕರ ಅಂದ್ಬಿಟ್ಟು ಬೇಗನೆ ಮಾಡ್ತಿದ್ದೆ. ಅಮ್ಮ ನಾಳೆ ಹೋಗ್ತಾ ಇದೀವಿ. ಕಿಶು, ನಿಹಾಲ್ ಇವನೇ. ನಿಹಾಲ್ ಆಯ್ ಮಾಡು. ನಿದ್ದೆ ಅವನಿಗೆ. ನಾವು ಈ ಕಡೆ ಹೋಗ್ಬೇಕು, ಚನ್ನಪಟ್ಟಣ ತಾಲೂಕು ಅಂತಿರೋದು. ನೋಡಿ ಸಾಮಾನೆಲ್ಲ ತಗೊಂಡ್ವಿ. ನಿಹಾಲೆ ಗಾಡಿ ಓಡಿಸೋದು ಇವಾಗ ಅಲ್ವೇನಾ? ಇನ್ನು ಅಲ್ಲಿ ತಗೋತವನೆ. ಈ ದೇವ್ರು ಬಂದು ಬ್ರಹ್ಮಲಿಂಗೇಶ್ವರ ಅಂತ, ನಮ್ಮನೆ ಗಂಡ ದೇವರು. ಎಲ್ಲ ದೇವಸ್ಥಾನದಲ್ಲೂ ಅರಳಿ ಮರ, ಬೇವಿನ ಮರ ಈ ಥರ ಇರಿದ್ರೆ, ಈ ದೇವಸ್ಥಾನದ ಎದುರುಗಡೆ ಎಸ್ಲೆ ಮರ ಐತೆ ನೋಡಿ, ಎಷ್ಟು ದಪ್ಪದು. ಈ ದೇವಸ್ಥಾನ ಇರೋದು ಮಾಕ್ಲಿ ಅಂತ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ ಅಂತೆ. ಇದು ನಮ್ಮನೆ ಹೆಣ್ದೇವರು. ನಾವು ಮಾಕ್ಲಿರಮ್ಮ ಅಂತೀವಿ, ಅವ್ರೂರಲ್ಲೆಲ್ಲ ಹಿರಿಯಮ್ಮ ಅಂತ ಕರೀತಾರೆ. ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ. ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ 2 ಗಂಟೆಗೆ ಬಂದಿದ್ದೀವಿ. ಮೇ ಬಿ ಇನ್ನೂ ಬೇಗ ಬರ್ತಿದ್ದು. ಅಲ್ಲಿ ಪೊಲೀಸ್ನವ್ರು ಬೇರೆ ಹಿಡಿತಿದ್ರಾ, ಸೊ ಅವ್ರ ಹತ್ರ ತಗ್ಲಾಕ್ಬಿಡ್ತೀವಿ ಅಂದ್ಬಿಟ್ಟು ಮತ್ತೆ ಹಿಂದೆ ತಿರುಗಿಸ್ಕೊಂಡು ಒಂದು 10 ಕಿಲೋಮೀಟ್ರು ಮೇ ಬಿ ಬಳಸ್ಕೊಂಡು ಬಂದಿದ್ದೀವಿ. ಆ ಕಾಡೊಳಗೆ ಯಾವುದ್ಯಾವುದೋ ಊರು ಅಲ್ಲೆಲ್ಲ ಬಂದ್ವಿ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಟಿಫನ್ ಬೇರೆ ತಿಂದಿಲ್ವಲ್ಲ, ತಲೆ ನೋಯ್ತೈತೆ. ನಂಗೆ ನಿಜ ಕಾಲೆಲ್ಲ ನೋವು ಬಂದ್ಬಿಡ್ತು. ಆ ನಿಹಾಲ್ ಬೇರೆ ಮಲ್ಕೊಬಿಟ್ಟಿದ್ನಲ್ಲ, ಹಿಂಗೆ ಮಲ್ಕೋತಿದ್ದವನು, ಕೈ ನೋವು ತಿಡ್ಕೊಂಡು. ಟೀ ಕುಡಿಯೋಣ ಗೈಸ್, ತಲೆ ನೋಯ್ತೈತೆ. ಬಂದಿದ ತಕ್ಷಣವೇ ಮೇಲಲ್ಲಿ ಬಿಸಾಕ್ಬಿಟ್ಟು ಟೀ ಕುಡಿಯೋಕೆ ಕೊಡ್ತಿದ್ದೆ ನೋಡಿ, ತಲೆನೂ ಬಚ್ಚಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಸ್ನಾನ ಮಾಡಿದ ತಕ್ಷಣ ತಲೆ ಒಣಗಿದ್ರೆ ತಲೆ ಬಚ್ಕೋತೀನಿ, ಇಲ್ಲ ಅಂದರೆ ನಾನು ಯಾವುದೇ ಕಣ್ಕೋ ತಲೆ ಬಚ್ಚಲ್ಲ. ಹಿಂಗೆ ಸುಮ್ಮನೆ ಕಟ್ಬಿಡ್ತೀನಿ. ಆಲ್ಮೋಸ್ಟ್ ನೀವು ನೋಡಿರ್ತೀರ, ಹಿಂಗೆ ಇರ್ತೀನಿ. ಸಿಗ್ತೀನಿ ಗೈಸ್. ಇವತ್ತಿನ ಔಟ್ಫಿಟ್ ಸಿಂಪಲ್ ಅಷ್ಟೇ. ಟೀ ಆಯಿತು, ಕುಡಿತಾ ಇದ್ದೀನಿ. ಟೀ ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ವೆದರ್ ಕೂಡ ಇವತ್ತು ಏನು ಅಷ್ಟು ಚೆನ್ನಾಗಿಲ್ಲ. ಒಂಥರ ಚೆನ್ನಾಗೈತೆ, ಒಂಥರ ಚೆನ್ನಾಗಿಲ್ಲ ಅನಿಸುತ್ತೆ. ಜಿಡಿ ಜಿಡಿ ಮಳೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಹಂಗೆ ಜಿಡಿ ಜಿಡಿ. ಇನ್ನಷ್ಟು ದೂರ ಹೋದ್ಮೇಲೆ ಮತ್ತೆ ಬಿಸಿಲು, ಮತ್ತೆ ಮಳೆ. ಇವಾಗ ಹಂಗೆ ಸೋನೆ ಥರ ಬರ್ತೈತೆ ನೋಡಿ. ನಮ್ಮ ಬಾಸ್ ತೋರಿಸ್ತೀನಿ. ಆದಷ್ಟು ಬೇಗ ಈಚೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಹೆಂಗಾಗಿತ್ತು ಗೊತ್ತಾ, 1 ವಾರ ನನಗಂತೂ ತಲೆ ಕೆಟ್ಟೋಗಿತ್ತು, ಏನಾಗುತ್ತೋ ಏನೋ ಅಂತ. ಆಮೇಲೆ ತಗೋಬೇಕು, ನಾವೇ ಸಮಾಧಾನ ಮಾಡಿಕೊಂಡು ಒಂದು ಮಟ್ಟಕ್ಕೆ. ಚಕ್ಲಿ
ಇದನ್ನು ನಾನೇ ಓದ್ತಿರೋದು. ನೆನ್ನೆ ವೀಡಿಯೋ ಎಂಡ್ ಮಾಡೋದು ಮರ್ತುಬಿಟ್ಟೆ, ಸೊ ಅದಕ್ಕೋಸ್ಕರ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಂತಕ್ಕೆ ಅಂದರೆ ಒಂದು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಸೊ ಅದಕ್ಕೋಸ್ಕರ ಇದೆಲ್ಲ ನಿಮ್ಮಿಂದನೇ. ನಿಜವಾಗ್ಲೂ ಇಷ್ಟು ಬೇಗ ಇಷ್ಟು ಜನ ಆಯ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆಗ್ಬೋದು, ಇನ್ನೂ ಲೇಟಾಗಿ ಆಗ್ಬೋದು ಅಂದ್ಕೊಂಡಿದ್ದೆ. ಇಷ್ಟು ಜನ ನನಗೆ ಅಷ್ಟು ಜನ ಥರನೇ ಫೀಲ್ ಆಗ್ತಿದೆ. ಇವನು ಇಷ್ಟು 500 ಜನಕ್ಕೆ ಹಿಂಗೆ ಹೇಳ್ತಾಳೆ ಅಂತೇನಿಲ್ಲ, ನನಗೆ ಇಷ್ಟು ಜನನೇ ಅಷ್ಟು ಜನ ಅನಿಸ್ತೈತೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಿದ್ದಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡೋರು ಜಾಸ್ತಿ ಇದ್ದಾರೆ, ಬಟ್ ಸಬ್ಸ್ಕ್ರೈಬರೇ ಕಮ್ಮಿ. ಥ್ಯಾಂಕ್ ಯು, ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.